ನನ್ನ ಹೆಸರು ವೆಂಕಟರಮಣಪ್ಪ ಅಂತ. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಎಲ್ಲ ಬಲಗೈ ಜಾತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಉಪಜಾತಿಗಳೆಲ್ಲೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಡು ಮಾಡಿದ್ವಿ. ಈ ಪತ್ರಿಕಾಗೋಷ್ಠಿ ಉದ್ದೇಶ ಒಂದೇ, ನಮ್ಮ ನಾಡಿನ ವೀರ ವನಿತೆ ಒನಕೆ ಓಬವ್ವನವರ ಜಯಂತಿಯನ್ನು ಇದೇ ಡಿಸೆಂಬರ್ 15ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ವಿಜೃಂಭಣೆಯಿಂದ ಮಾಡಲು ನಾವು ತೀರ್ಮಾನ ಮಾಡಿ ಸುಮಾರು ಒಂದು 20 ದಿನಗಳಿಂದ ಭಾಳಷ್ಟು ಜನ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಭಾಳಷ್ಟು ಜನ ಹಿರಿಯರು ಕಿರಿಯರು ಸ್ಟೂಡೆಂಟ್ಸು ಮಹಿಳೆಯರು ಎಲ್ಲರೂ ಸಹ ಭಾಳ ಕಷ್ಟಪಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಸಹ ಸಜ್ಜಾಗ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ನಮ್ಮ ಒನಕೆ ಓಬವ್ವನವರ ಜಯಂತಿಯಲ್ಲಿ ಇಷ್ಟು ದಿನಗಳ ಕಾಲ ನಮ್ಮ ಬಲಗೈ ಸಮುದಾಯದ ಮಹಿಳೆಯರ ಸಂಖ್ಯೆ ಕಡಿಮೆ ಇತ್ತು. ಈ ಸಲ ಭಾಳ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲ ಸೇರಿ ಒನಕೆ ಓಬವ್ವನವರ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ತಗೊಂಡು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮಾಜಿ ಸಂಸದರ ಜೊತೆ, ಮಾಜಿ ಶಾಸಕರ ಜೊತೆ, ಮಾಜಿ ಸಚಿವರ ಜೊತೆ ಎಲ್ಲರ ಜೊತೆನೂ ಮಾತಾಡಿದಾಗ ನಾವೆಲ್ಲರೂ ಬರ್ತೀವಿ, ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಒನಕೆ ಓಬವ್ವ ಜಯಂತಿಯನ್ನು ಸರ್ಕಾರ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲು ಹಗಲಿರುಳು ಶ್ರಮಿಸಿದಂಥ ನೆಹರು ಓಲೇಕರ್ ಅವರು, ಹಾವೇರಿ ಶಾಸಕರು, ಮುಖ್ಯವಾಗಿ ಅವರು ತನ್ನ ಶಾಸಕತ್ವವನ್ನೇ ಕಳ್ಕೊಂಡ್ಬಿಟ್ರು ನಮ್ಮ ಈ ಒನಕೆ ಓಬವ್ವ ಜಯಂತಿ ವಿಚಾರದಲ್ಲಿ. ಹಾಗಾಗಿ ಅವರೂ ಬರ್ತಾಯಿದ್ದಾರೆ. ಅವ್ರಿಗೆ ವಿಶೇಷವಾದಂಥ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ.